Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ಗೆ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದೀವಿ. ಎಲ್ಲಾ ಏರ್ಪೋರ್ಟ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮಹಿಳೆಯೊಬ್ಬರು ದೂರು ಕೊಟ್ಟ ತಕ್ಷಣ ಎಸ್ಐಟಿ ರಚನೆ ಮಾಡಿದ್ದೀವಿ. ಎಸ್ಐಟಿ ರಚನೆಯಾದ ಬೆನ್ನಲ್ಲೇ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. 48 ಗಂಟೆಯ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಹಾಜರಾಗಿಲ್ಲ ಅಂತ ವಿದೇಶಕ್ಕೆ ಹೋಗಿರೋದ್ರಿಂದ ಪ್ರಜ್ವಲ್ ಬಂದಿಲ್ಲ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲಾ ಏರ್ಪೋರ್ಟ್ಗಳಿಗೂ ಕೂಡ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೀವಿ. ಎಲ್ಲಾ ಏರ್ಪೋರ್ಟ್ಗಳಿಗೂ ನೋಟಿಸ್ ಅನ್ನ ನೀಡಿದ್ದೀವಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕೌಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕೌಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕೌಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕೌಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕೌಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ ಎಚ್ ಡಿ ರೇವಣ್ಣ ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀವಿ. ಎಚ್ ಡಿ ರೇವಣ್ಣಗೂ ಕೂಡ ನೋಟಿಸ್ ನೀಡಲಾಗಿದೆ ಎಸ್ಐಟಿ ಕಡೆಯಿಂದ. ಎಫ್ಐಆರ್ ದಾಖಲಾಗಿರೋದಕ್ಕೆ ಈಗ ಒಂದ್ ವೇಳೆ ಅವರು ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ. ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರನ್ನ ಬಂಧಿಸಲಾಗುತ್ತೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ನಿನ್ನೆ ಬೆಂಗಳೂರಿನತ್ತ ಎಚ್ ಡಿ ರೇವಣ್ಣ ಪ್ರಯಾಣ ಬೆಳೆಸಿದ್ರು. ಮನೆಯಲ್ಲಿ ಹೋಮ ಹವನ ನಡೆಸಿದ ಬಳಿಕ ಅವರು A1 ಆರೋಪಿ ಆಗಿರುವ ಕಾರಣಕ್ಕಾಗಿ ಮಹಿಳೆ ಕೊಟ್ಟಂತಹ ದೂರಿಗೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ವಿಚಾರಣೆಗೆ ಇವತ್ತು ಹಾಜರಾಗಬೇಕಾಗತ್ತೆ. A1 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದ್ರು. ವಿದೇಶದಲ್ಲಿರುವ ಕಾರಣಕ್ಕೆ ಆಗಮಿಸಿಲ್ಲ. ಹೀಗಾಗಿ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಇನ್ನು A1 ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಅವ್ರನ್ನ ಬಂಧಿಸುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಗೃಹ ಸಚಿವರು ಹೇಳಿದರು. ಅವರು ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಗೂಗಲ್ ಇರ್ಬೋದು, ನೇರವಾಗಿ ನಾವು ಹೇಳಿದ ತಕ್ಷಣ ಏನು ಕೇಳೋದಿಲ್ಲ. ಅವರು ಅನೇಕ ಕೇಸ್ಗಳಲ್ಲಿ ನಮಗೆ ನಾವು ಎಷ್ಟೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು 10 ಇಮೇಲ್ ಕಳಿಸಿದ್ರು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅಥವಾ ನಾವು ಹೇಳಿದ್ದು ಕೇಳೋದು. ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೆದವರು ಒಂದರಲ್ಲಿ. ನಾವು ಯಾವುದೋ ಒಂದು ಕೇಸ್ನಲ್ಲಿ ನಾವು ಅವ್ರಿಗೆ ಕೇಳಿಕೊಂಡು ಫೇಸ್ಬುಕ್ನವರಿಗೆ ಅವರಿಗೆ ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೆದಿದ್ದಾರೆ. ಹಾಗಾಗಿ ನಮಗೆ ಅವರು ಕೋಆಪರೇಟ್ ಮಾಡಬೇಕು. ಯಾಕೆಂದರೆ ಇದು ಯಾರ್ದೋ ಭವಿಷ್ಯ ಇದೆ, ಅವರ ಮಹಿಳೆಯರದಾಗಲಿ ಅವರ ಕುಟುಂಬದವರು. ಆದಷ್ಟು ಅಲ್ಲ, ನಾವು ಈ ಏಜೆನ್ಸಿಗಳಿಗೇನೆ ಕಳಿಸ್ಬೇಕಲ್ಲ, ಬೇರೆಯವ್ರಿಗೆ ಯಾರಿಗೆ ಕಳಿಸ್. ಯಾಕೆಂದ್ರೆ ಅದೆಲ್ಲ ತನಿಖೆಯಲ್ಲಿ ನೋಡಿ, ನಾನು ಯಾವುದನ್ನು ಹೇಳಕ್ ಹೋಗೋದಿಲ್ಲ. ಇದೆಲ್ಲ ನಾನು ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ. ತನಿಖೆ ಬರೋವರೆಗೂ ಕೂಡ ಐ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಸ್ಟೇಟ್ಮೆಂಟ್ಸ್. ನಾನೇನು ನಿಮಗೆ ಹೇಳಿದ್ದೇನೆಂದ್ರೆ ಫ್ಯಾಕ್ಚುಯಲ್ಸ್ ಇಲ್ಲಿ ತನಕ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ. ನಾನೇನು ವಿಶ್ಲೇಷಣೆ ಅಥವಾ ಇದನ್ನು ಹೇಳಕ್ ಹೋಗೋದಿಲ್ಲ, ಕನ್ಕ್ಲೂಷನ್ಗೆ ಬಂದಿಲ್ಲ. ಇದು ಜಸ್ಟ್ ಫ್ಯಾಕ್ಟ್ಸು, ಇಲ್ಲಿಯವರೆಗೂ ನಡೆದಿರೋದು ಅಪ್ಡೇಟ್ ನಿಮಗೆ ಮಾಡಿದ್ದೀನಿ. ಇದೆಲ್ಲ ನಾನು ಹೇಳಕ್ಕಾಗುತ್ತೆ ಇವರೇ? ರೇವಣ್ಣವ್ರ ಮೇಲೂ ಆರೋಪ ಬಂದಿದೆ ಅಂತ ಅಷ್ಟು ಹೇಳ್ತೀನಿ. ಅವ್ರನ್ನೂ ಕರೆದಿದ್ದೇವೆ ನಾವು. ಈಗ ಅವ್ರನ್ನೂ ಕರೆದಿದ್ದೇವಲ್ಲ, 41A ಅವ್ರಿಗೂ ಹೋಗಿದೆಯಲ್ಲ, ಅವ್ರ ಮನೆಗೂ ಹಂಟ್ಸಾಕ್ ಬಂದಿದ್ರು. ಈಗ ಅವ್ರು ಹೋಗಿದೆ, ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬರಬೇಕು.
ಅದನ್ನು ನಾನು ಏನು ಬಂದಿದೆ ಹೌ ಕ್ಯಾನ್ ಐ ಕೊಟ್ಟಿದ್ದಾರೆ ಅಂತ ನಾನೇ ಹೇಳಿದ್ನಲ್ರಿ, ನೀವು ಕೇಳಿಸ್ಕೊಳ್ಳಿಲ್ಲ, ಅಲ್ಲೆಲ್ಲೋ ಆ ಕಡೆ ನೋಡ್ಕೊಂಡಿದ್ರಿ ನೀವು. ಇನ್ನೊಬ್ಬ ಶಾಸಕರದೊಂದು ವಿಡಿಯೋ ವೈರಲ್ ಆಗ್ತದೆ ಸರ್ ವಾಟ್ಸ್ಆಪ್ಗಳಲ್ಲಿ. ಇನ್ನೊಬ್ಬ ಶಾಸಕರದೊಂದು ವಿಡಿಯೋಗಳು ಬರ್ತಾರೆ ಸರ್, ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡಿರೋದು. ಅದು ಯಾವುದೋ ನನಗೆ ಗೊತ್ತಿಲ್ಲ. ನನಗಿಷ್ಟ ಹೇಳೋದು, ಕಾಂಗ್ರೆಸ್ ಇರಲಿ BJP ಇರಲಿ, ಕಾನೂನು ಬಾಹಿರವಾಗಿರೋದು ಯಾವುದೇ ಇದ್ರೂ ಕೂಡ ಅದು ಪೊಲೀಸ್ ಇಲಾಖೆಯವರು ಕ್ರಮ ತೊಗೊಳ್ತಾರೆ. ಝೂಮ್ ಕಾಲ್ ಹೇಳ್ತಾರೆ. ಒಂದೇ ಅದಕ್ಕೆ ಬರ್ತೀನಿ, ಈಗ ಅದಕ್ಕೆ ಬರ್ತೀನಿ. ನೀವು ಕೇಳಲಿ ಅಂತ ಕಾಯ್ಕೊಂಡಿದ್ದೆ ಅಷ್ಟೇ. ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ಕೇಂದ್ರದ ಗೃಹ ಮಂತ್ರಿಗಳು ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗಿದೆ ಅಂತ ಹೇಳಿಕೆ ಮಾಡಿದ್ದಾರೆ. ಓಪನ್ಲಿ ಎಸ್ ಮೇಡ್ ಇಸ್ ಸ್ಪೀಚ್. ನಾನು ಅವರಿಗೆ ಬಹುಶಃ ಮಾಹಿತಿ ಕೊರತೆ ಇದೆಯೋ ಅಥವಾ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅವರು ಆ ರೀತಿ ಹೇಳೋದಕ್ಕೆ. ಅವರಿಗಿಷ್ಟೇ ಹೇಳ್ತೇನೆ, ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತದಕ್ಕಿನ್ನ ಭಾಳ ಚೆನ್ನಾಗಿದೆ ಅಂತ ಇಷ್ಟು ಹೇಳ್ತೇನೆ. ಅದು ಬರೀ ಹೇಳೋದಲ್ಲ, ಅಂಕಿಅಂಶಗಳನ್ನು ಕೂಡ ಕೊಡ್ತೇನೆ. ಅವರು 4 ವರ್ಷ ಇದ್ರಲ್ಲ, 4 ವರ್ಷದಲ್ಲಿ ಎಷ್ಟು ಮರ್ಡರ್ಗಳಾಗಿದೆ, ಎಷ್ಟು ರೇಪ್ ಆಗಿದೆ, ಎಷ್ಟು ಕಿಡ್ನ್ಯಾಪ್ ಆಗಿದೆ, ಮಿಸ್ಸಿಂಗ್ ಆಗಿದೆ, ಇವೆಲ್ಲವನ್ನು ಕೂಡ ಅಂಕಿಅಂಶಗಳ ಪ್ರಕಾರನೇ ನಾನು ಹೇಳ್ತಾ ಇರೋದು. ಅವರ ಕಾಲಕ್ಕಿಂತ ನಮ್ಮ ಕಾಲದಲ್ಲಿ ಬಹಳ ಕಾನೂನು ಸುವ್ಯವಸ್ಥೆ ಆಗಿದೆ. 16 ಮರ್ಡರ್ಗಳಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. 95% ಮರ್ಡರ್ಸ್ ಅನ್ನ 24 ಅವರ್ಸ್ ಒಳಗಡೆ ಹಿಡಿದಿದ್ದಾರೆ. ಈಗ ನೇಹಾ ಮರ್ಡರ್ ಆಯಿತು. ನಾನು ಐ ಆಮ್ ವೆರಿ ಸಾರಿ, ಆ ಕುಟುಂಬಕ್ಕೆ ನಾನಾಗಲೇ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದೇನೆ. ಆ ಮರ್ಡರ್ನಲ್ಲಿ 1 ಗಂಟೆಯಲ್ಲಿ ಹಿಡಿದ್ರು ಅವನನ್ನು. ಯಾರು ವ್ಯಕ್ತಿ ಮರ್ಡರ್ ಮಾಡಿದ್ದ 1 ಗಂಟೆಯಲ್ಲಿ ಹಿಡಿದ್ರು. ಇಂಥದ್ದು ಕೇಸು 16 ಕೇಸು ನನ್ನ ಹತ್ರ ಇದೆ. ಬೆಂಗಳೂರಿನಲ್ಲಿದೆ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿದೆ. 1 ಗಂಟೆ 2 ಗಂಟೆ 24 ಅವರ್ಸಲ್ಲಿ ಹಿಡಿದಿದ್ದಾರೆ. ಅವರು ಮಾನ್ಯ ಪ್ರಧಾನಮಂತ್ರಿಗಳು ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬ್ಲಾಸ್ಟ್ ಆದಾಗ್ಲಿಂದ ನಾನೇ ಸ್ವತಃ ಮಾನಿಟರ್ ಮಾಡಿದ್ದೇನೆ. ನಮ್ಮ ಪೊಲೀಸ್ ಇಲಾಖೆಯವರ ಜೊತೆಯಲ್ಲಿ ಯಾವ ರೀತಿ ಇದಾಗಿದೆ, ವ್ಯಕ್ತಿ ಹೇಗೆ, ಯಾರು, ಏನು ಅನ್ನೋದನ್ನು ನಾವು. ಅವನು ಬಸ್ ಹತ್ಕೊಂಡು, ಬಸ್ಸಲ್ಲಿ ಬಂದಿದ್ದಾನೆ, ಬಸ್ ಹತ್ಕೊಂಡು ಹೋಗಿದ್ದಾನೆ, ಬಸ್ಸು ಎಲ್ಲೆಲ್ಲಿ ಹೋಗಿದೆ, ಏನೇನು ಯಾವ್ಯಾವ ಊರಿಗೆ ಹೋಗಿದ್ದಾನೆ, ಪ್ರತಿಯೊಂದನ್ನು ಯಾದಗಿರಿಯಿಂದ ಆಚೆ ಹೋಗಿದ್ದಾನೆ ಅವನು. ಅಲ್ಲಿಯವರೆಗೂ ನಾವು ಕ್ಷಣ ಕ್ಷಣಕ್ಕೂ ನಾವು CCTVಯಲ್ಲಿ ಮಾನಿಟರ್ ಮಾಡಿದ್ದೇವೆ. ಅವನು ಬಟ್ಟೆ ಬದಲಾಯಿಸ್ತಾನೆ. ಅವನು ಅಲ್ಲಿಂದ ಬಂದು ಬ್ಲಾಸ್ಟ್ ಆದ ಒಂದು 1 ಅವರ್ ಒಳಗಡೆ ಅವನು ಒಂದು ಮಸೀದಿಗೆ ಹೋಗಿ ಬಟ್ಟೆ ಬದಲಾಯಿಸ್ತಾನೆ. ಆ ಬದಲಾಯಿಸಿ ಒಂದು ಕ್ಯಾಪ್ ಹಾಕ್ಕೊಂಡಿದ್ನಲ್ಲ, ಆ ಕ್ಯಾಪನ್ನು ತೆಗೆದು ಅಲ್ಲೇ ಬಿಸಾಕ್ತಾನೆ. ಆ ಕ್ಯಾಪು ನಾವು ಸಂಗ್ರಹಣೆ ಮಾಡಿದ್ವು. ಆ ಕ್ಯಾಪನ್ನು ನಾವು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿತ್ತು, ಎಲ್ಲೆಲ್ಲಿ ಮಾರಾಟ ಆಗಿತ್ತು, ಈ ನಂಬರ್ ಕ್ಯಾಪು ಎಲ್ಲಿ ಮಾರಾಟ ಆಗಿತ್ತು, ಚೆನ್ನೈನಲ್ಲಿ ಮಾರಾಟ ಆಗಿತ್ತು. ಅಲ್ಲಿಗೆ ಹೋದ್ರು ನಮ್ಮವರು. ಆ ಒಂದು ಕ್ಯಾಪ್ನಿಂದ ನಮಗೆ ಹೆಚ್ಚು ಮಾಹಿತಿಗಳು ಸಿಕ್ತು. ಅದೆಲ್ಲ ನಮ್ಮವರೇ ಮಾಡಿದ್ದು, NIA ಮಾಡಿರಲಿಲ್ಲ. NIA ಇನ್ನೂ ಕೊಟ್ಟೇ ಇರಲಿಲ್ಲ. ಅದೆಲ್ಲ ನಮ್ಮ ಪೊಲೀಸೇ ಮಾಡಿದ್ದು. ಆನಂತರ ಬಂದರು NIA ಅವರು. 2-3 ದಿನ ಆದಮೇಲೆ NIA ಅವರು ಬಂದರು. NIA ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ ಅಂದರು. ಆಯ್ತಪ್ಪ, ಕೇಂದ್ರ ಸರ್ಕಾರದ ಏಜೆನ್ಸಿ ಇರುವಾಗ ಮಾಡ್ಕೊಳ್ಳಿ ಅಂತೇಳಿ ಅವ್ರು ಮಾಡ್ಕೊಂಡು ಆದಮೇಲೆ ನಮ್ಮವರು ಕೂಡ ಅವ್ರ ಜೊತೆಯಲ್ಲಿದ್ದಾರೆ. ನಾಟ್ ದಟ್ ಓನ್ಲಿ NIA ಹ್ಯಾಸ್ ಡನ್ ಇಟ್. ಅದನ್ನು ಮಾಡಿ ನಾವು ಸಂಗ್ರಹಣೆ ಮಾಡಿದ ಮಾಹಿತಿಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಆನಂತರ ಹಿಡ್ದಾಕಿದ್ದೀವಿ. ಇಸ್ ಇಟ್ ನಾಟ್ ಎ ಗುಡ್ ಎಫರ್ಟ್ ಆಫ್ ದಿ ಕರ್ನಾಟಕ ಪೊಲೀಸ್? ಸುಮ್ಮನೆ ಹಿಡಿದು ಏನಿದು, ಅದು 4 ವರ್ಷದಿಂದ ಅವ್ರು ಓಡಾಡ್ಕೊಂಡಿದ್ದಾರೆ. 4 ವರ್ಷದಿಂದ ಅವ್ರ ಕೈಗೆ ಸಿಕ್ಕಿಲ್ಲ ನಮಗೆ. ಅಂಥದ್ರಲ್ಲಿ ಅವ್ರನ್ನ ಹಿಡಿದು ಮಾಡಿ ಇವತ್ತಿನ ದಿವಸ
ಅದು ಕಾನೂನು ಪ್ರಕಾರ ಕ್ರಮ ಆಗ್ತಾ ಇದೆ. ಹಾಗಾಗಿ ಸುಮ್ಮನೆ ಪಾಸಿಂಗ್, ಅದು ಪ್ರಧಾನಮಂತ್ರಿಗಳು ಆ ರೀತಿ ಹೇಳ್ತಾರೆ ಅಂದರೆ ನನಗನ್ಸುತ್ತೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ಮಾಹಿತಿ ಕೊರತೆ ಇದೆ ಅವ್ರಿಗೆ. ಆಮೇಲೆ ಇವರು ಕೂಡ ಅದನ್ನೇ ಹೇಳಿದ್ದಾರೆ, ಯಾರು ನಮ್ಮ ಅಮಿತ್ ಶಾ ಅವರು, ಕೇಂದ್ರ ಸರ್ಕಾರದ ಸಚಿವರು, ಅವರು ಬಂದು ಇದನ್ನೇ ಹೇಳಿದ್ದಾರೆ. ಆಮೇಲೆ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮ ತಗೊಳ್ಬೇಕು. ಹೌದು, ನಾವೇ ತಗೊಳ್ತೀವಿ. ನಾವು ನಿಮ್ಮನ್ನೇನು ಕೇಳಿ ನಿಮಗೆ ಪಾಸ್ಪೋರ್ಟ್ ಅವ್ರದ್ದು ಇದು ಮಾಡಿ ಅಂತ ಪತ್ರ ಬರೆದಿದ್ದೀವಿ. ನಾವಿನ್ನೇನು ನಿಮ್ಮನ್ನು ಸಹಾಯ ಕೇಳಿಲ್ವಲ್ಲ. ಪ್ರಜ್ವಲ್ ರೇವಣ್ಣ ಹೊರಗಡೆ ಹೋಗಿದ್ದಕ್ಕೆ ಪ್ರಶ್ನೆ ಬಂತಷ್ಟೇ. ಇಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಅರೆಸ್ಟ್ ಮಾಡ್ತಿದ್ವು ಅವರಿಗೆ. ಈಗಲೂ ಮಾಡ್ತೀವಿ, ಈಗಲೂ ಕ್ರಮ ತಗೊಳ್ತೀವಿ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ನಮಗೆ ನೋಡ್ರಿ, ನಮಗೆ ಅವರು ಯಾವಾಗ ಇನ್ಪುಟ್ಸ್ ಕೊಡ್ತಾರೆ ಆಗೆಲ್ಲ ನಾವು ಆ್ಯಕ್ಟ್ ಮಾಡ್ತೀವಿ. ಇನ್ಪುಟ್ ಅವ್ರು ಕೊಟ್ಟ ಮೇಲೆ ನಾವು ಸುಮ್ಮನೆ ಕೋರೋದಿಲ್ಲ. ಅಂಥ ಉದಾಹರಣೆಗಳು ಯಾವುದೂ ಕೂಡ ಇಲ್ಲ. ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಇಂಟೆಲಿಜೆನ್ಸ್ಗೆ ಅಥವಾ ಸ್ಟೇಟ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಇಮಿಡಿಯೇಟ್ಲಿ ಅದರ ಆ್ಯಕ್ಟ್ ಮಾಡ್ತಾರೆ. ಮಾಡಲಿಲ್ಲ ಅಂತಂದರೆ ತಪ್ಪು ಇವ್ರ ಮೇಲೆ ಆಗುತ್ತೆ. ಅಂಥದ್ದು ಯಾವುದೂ ಉದಾಹರಣೆಗಳಿಲ್ಲ. ಒಂದು ವೇಳೆ ತೀರ್ಥಹಳ್ಳಿನಲ್ಲೋ ಇನ್ನೊಂದು ಕಡೆನೋ ಅಲ್ಲೆಲ್ಲ ಕ್ಯಾಂಪ್ಗಳಿದೆ, ಟ್ರೈನಿಂಗ್ ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಇದೆ. ನಮಗೆ ಇನ್ಫಾರ್ಮೇಷನ್ ಪ್ರಕಾರ ನಾವು ಆ್ಯಕ್ಟ್ ಮಾಡ್ತೀವಿ. ಆದರೆ ಅವ್ರಿಗೇನಾದರೂ ಬೇರೆ ಇನ್ಫಾರ್ಮೇಷನ್ ಇದ್ದು ನಮಗೆ ಶೇರ್ ಮಾಡಿದರೆ ನಾವು ಇಮಿಡಿಯೇಟ್ ಆ್ಯಕ್ಟ್ ಮಾಡ್ತೀವಿ. ಈಗ ಬರ್ತೀನಿ. ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ. ನನಗೆ ಈಗ ತಾನು ನಾನು ಇಲ್ಲಿಗೆ ಬಂದ ಮೇಲೆ ವಿಷಯಗಳು ಬಂತು ನಮ್ಮ ಆಫೀಸರ್ಸಿಂದ. ಈಗ ನೋಡಿ, ಅದು 3 ತಿಂಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಚಪ್ಪಲಿ ಹಾರ ಹಾಕಿದ್ರು ಅಂಥೇಳಿ ಅದಕ್ಕೆ ಅಲ್ಲಿ ಬರೆದು ಚೀಟಿಯಲ್ಲಿ ಇಂತಿಂಥವ್ರ ಕಾರಣ ಅಂತೆಲ್ಲ ಚೀಟಿ ಇಟ್ಟಿದ್ರು ಅಂತೆಲ್ಲ ಇದೆಲ್ಲ ಇರ್ತಕ್ಕಂಥದ್ದು. ಅದು ಈಗ ಚುನಾವಣೆಯ ಮಧ್ಯದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ರಾಜಕೀಯ ಕಾರಣಕ್ಕೆ ಅಂತ ಹೇಳ್ಬೋದು. ಆದರೆ ನಾವು ಸುಮ್ಮನೆ ಇದನ್ನು ಬಿಡೋದಿಲ್ಲ. ಯಾರು ಮಾಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಅವರು ಒಂದು ವೇಳೆ ಮನೆ ನುಗ್ಗಿ ಹೋಗಿ ಹೊಡೆದಿದ್ದಾರೆ ಅಂತ ಈಗ ತಾವು ಹೇಳಿದಾಗೆ ಯಾರೇ ಮಾಡಿರಲಿ ಅವ್ರನ್ನ ನಾವೀಗ ಈ ಒಂದು ಪ್ರಕರಣವನ್ನು CIDಗೆ ಕೊಡೋದಕ್ಕೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದೇವೆ. ಮಾನ್ಯ ಜಿಲ್ಲಾ ಸಚಿವರುಗಳು ಮತ್ತು ನಮ್ಮ ಶರಣ್ ಸಚಿವರು ಇಬ್ಬರು ಕೂಡ ಅವರು ಕೂಡ ಒತ್ತಾಯ ಮಾಡಿದರು, ಇದನ್ನು CID ಕೊಡಿ, ಯಾಕೆಂದರೆ ಇದು ನಮ್ಮ ಮೇಲೆ ಯಾಕೆ ಇದು ಬರಬೇಕು, ಇದು ಅದನ್ನು CID ಕೊಡಿ ಅಂತೇಳಿ ಈಗ ತಾನೇ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ನಾನು ಈಗ ತಾನೇ ನಾವು 4 ಜನ ಚರ್ಚೆ ಮಾಡಿ ಆ ಪ್ರಕರಣವನ್ನು CIDಗೆ ಕೊಡ್ತೇವೆ. ಯಾರು ತಪ್ಪು ಮಾಡಿದ್ದಾರೆ, ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಚಪ್ಪಲಿ ಹಾರ ಹಾಕ್ಲಿಲ್ವಾ, ಹಾಕಿದ್ರೆ ಯಾರು ಹಾಕಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.